ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ನಮ್ಮ ಟ್ರಾವೆಲ್ನ ಶುರು ಮಾಡಿದ್ದೀವಿ. ರೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೈವೇಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲರೂ ಖುಷಿಯಾಗಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ವೆಹಿಕಲಲ್ಲಿ ಫ್ಯಾಮಿಲಿ ಸಮೇತ ಟ್ರಾವೆಲ್ ಮಾಡ್ತಾ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಹೋಗ್ತಾ ಇದ್ದರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೆ ಸುಮಾರು 160 170 ಕಿಲೋಮೀಟರು. ನಾವು NH30 ಅಥವಾ NH27ನಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು. ನಮ್ಮ ಈ ವೆಹಿಕಲ್ ಅಂತೂ ನಾನು ಹೇಳ್ದಂಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಸುಮಾರು ವಿತಿನ್ 4 to 5 hours ನಾವು ತಲುಪ್ಬೋದು. ನೋಡಿ, ನಾವು ಈ ಸರಯೂ ನದಿ ಪಕ್ಕದಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದು ಅಯೋಧ್ಯೆಯಿಂದ ನಮ್ಮ ಪ್ರಯಾಗ್ರಾಜ್ಗೆ ಹರಿಯುತ್ತೆ. ಇಲ್ಲ ನೋಡ್ಬೋದು, ಎಷ್ಟು ಬೋಟುಗಳೇ ಕಾಣಿಸ್ತಾ ಇದೆ. ನಾವಾಗಲೇ ತಲುಪ್ತಾ ಇದ್ದೀವಿ. ಇನ್ನೇನು ತ್ರಿವೇಣಿ ಸಂಗಮಕ್ಕೆ ಹೋಗೋಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರಿರೋ ಜಾಗ. ಮೊದಲು ಪ್ರಯಾಗ್ರಾಜ್ನ ಅಲಹಾಬಾದ್ ಅಂತ ಕರಿತಾ ಇದ್ದಿದ್ದು. ಇದು ಉತ್ತರ ಪ್ರದೇಶ್ನಲ್ಲಿ ಇರೋದು. ನೋಡಿ, ಇಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚ್ಯೂನ ನಾವು ನೋಡ್ಬೋದು. ಇದಕ್ಕೆ ಸುಭಾಷ್ ಚೌಕ್ ಅಂತ ಕೂಡ ಹೇಳ್ತಾರೆ. ಈ ಸಿಟಿ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಸುಮಾರು ಶಾಪ್ಸು, ಬ್ರ್ಯಾಂಡೆಡ್ ಸ್ಟೋರ್ಸು ಮತ್ತು ಹೋಟೆಲ್ಸು ಪ್ರತಿಯೊಂದು ನೋಡ್ಬೋದು ಇಲ್ಲಿ. ನೀವೆಲ್ಲ ಅನ್ಕೊತಿರ್ಬೋದು, ಮ್ಯಾಮ್ ನೀವು ಅಯೋಧ್ಯೆ ರಾಮ ಮಂದಿರ ದೇವಸ್ಥಾನ ತೋರಿಸ್ಲಿಲ್ವಲ್ಲ ಅಂತ. ನಾನು ಅದಕ್ಕೆ ಶಾರ್ಟ್ಸ್ನ ಮಾಡಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನಮ್ಮ ಫೋನ್ನ ಮತ್ತು ಕ್ಯಾಮರಾಸ್ನ ಲಾಕರ್ಸಲ್ಲಿ ಇಡಬೇಕಾಗಿತ್ತು ಸೆಕ್ಯೂರಿಟಿಯಿಂದ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡೋದನ್ನು ಮರಿಬೇಡಿ. ಇವಾಗ ನಮ್ಮ ಹೋಟೆಲ್ ತಲುಪಿದ್ವಿ. ನೋಡಿ, ಎಷ್ಟು ರಾಯಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸು. ಲಶ್ ಗ್ರೀನ್ರಿ ಅಂತಲೇ ಹೇಳಬೇಕು. ವೆಲ್ಕಮ್ ಮಾಡೋದಕ್ಕಾಗಲೇ ಎಲ್ಲರೂ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ ಎಲ್ಲಿ ನಮ್ಮ ವೆಹಿಕಲ್ನ ನಾವು ಪಾರ್ಕ್ ಮಾಡ್ಬೋದು ಅಂತ. ಇಲ್ಲಿ ಬ್ಯೂಟಿಫುಲ್ ಆ್ಯಂಬಿಯನ್ಸು, ವೆರಿ ವೆಲ್ ಮೇಂಟೈನ್ಡು. ನಮ್ಮ ಹೋಟೆಲ್ ರೂಮ್ ಟೂರ್ ಕೂಡ ಮಾಡಿಸ್ತೀನಿ. ನೋಡಿ, ಎಷ್ಟು ಲವ್ಲಿ ಮತ್ತು ರಾಯಲ್ ಆಗಿದೆ ಅಂತಲೇ ಹೇಳಬೇಕು. ಇನ್ನೊಂದೇನು ಗೊತ್ತಾ, ನಾವು ಯಾವಾಗಲೂ ಚೀಪಾಗಿರೋ, ತುಂಬ ಚಿಕ್ಕದಾಗಿರೋ ಹೋಟ್ಲಲ್ಲಿ ರಾತ್ರಿ ಮಲಗುತ್ತಾನೆ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಆದರೆ ಒಳ್ಳೆ ಹೋಟೆಲ್ನಲ್ಲಿ ನಾವು ಇದ್ದರೆ ತುಂಬಾ ನಮಗೆ ಮೈಕೆ ನೋವು ಕಮ್ಮಿ ಆಗುತ್ತೆ. ಟ್ರಾವೆಲಲ್ಲಿ ಮಾಡಿರೋ ನಮಗೆ ಸುಸ್ತೆಲ್ಲ ಹೊಟ್ಟೋಗಿ ಮತ್ತೆ ರೀಎನರ್ಜೈಸ್ ಆಗುತ್ತೆ. ವಿಂಡೋಯಿಂದ ವ್ಯೂ ನೋಡಿ, ಎಷ್ಟು ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಇನ್ನೊಂದು ರೂಮು ನೋಡೋಣ ಹೇಗಿದೆ ಅಂತ. ನಮಗೆ ಅಲೋಕೇಟ್ ಮಾಡಿರೋ ರೂಮ್ಸ್ ಎಲ್ಲ ಒಂದೇ ಫ್ಲೋರಲ್ಲಿದೆ ಮತ್ತು ಪಕ್ಕದ ರೂಮ್ಸೇ. ಸೊ ಮನೆ ಥರ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ನಾವು ಓಡಾಡ್ಕೊಂಡಿದ್ದೀವಿ. ಎಷ್ಟು ಲವ್ಲಿ ಆ್ಯಂಡ್ ಕಾಝಿ ಲೈಟಿಂಗ್ ಇದೆ. ಮತ್ತು ಕಾಫಿ ಮಾಡ್ಕೊಳ್ಳೋಕ್ಕೆ ಕೂಡ ಅಲ್ಲಿ ಸುಮಾರು ಪ್ಯಾಂಟ್ರಿ ಸೆಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಂತೂ ನೋಡಿ, ಎಷ್ಟು ಲವ್ಲಿ ಅಟ್ಮಾಸ್ಫಿಯರ್. ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ಪ್ರಯಾಗ್ರಾಜ್ ಸಂಗಮಕ್ಕೆ ಹೋಗೋಣ. ಯಜಮಾನರು ನಮ್ಮ ಅತ್ತೆ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಸುಮಾರು ಹಳ್ಳ ದಿಣ್ಣೆಗಳಿದೆ, ಜೊತೆಗೆ ತುಂಬ ಕ್ರೌಡ್ ಕೂಡ ಇತ್ತು. ಟ್ರಾಫಿಕ್ಕಲ್ಲಿ ಇಮ್ಮಿಡಿಯೇಟಾಗಿ ಅಂದರೆ ಕ್ವಿಕ್ಕಾಗಿ ನಾವು ಇಳ್ಕೊಬೇಕಾಯಿತು. ಯಾವುದೋ ಒಂದು ಸ್ಪಾಟಲ್ಲಿ ಇಳಿಸಿದ್ದು. ಇಲ್ಲಿ ಸುಮಾರು ಜನ ಹೋಗ್ತಾ ಇರೋದು ನೋಡ್ಬೋದು. ಅಂದರೆ ಅಂಥ ರಶ್ ಇಲ್ಲ. ಇಲ್ಲಿ ಸುಮಾರು ಕಡೆ ನೋಡ್ಬೋದು ತ್ರಿವೇಣಿ ಸಂಗಮದ ನೀರನ್ನ ಮಾರ್ತಾ ಇದ್ದಾರೆ. ಆದರೆ ನಾವು ಅಲ್ಲಿ ಕೊಂಡ್ಕೊಳ್ತಾ ಇಲ್ಲ, ನಾವು ಎಂಟಿ ಕ್ಯಾನ್ಸ್ ತಂದಿದ್ದೀವಿ. ಈ ಬೋಟಲ್ಲಿ ಹೋದಾಗ ನಾವಲ್ಲಿ ಕ್ಲಿಯರ್ ವಾಟರ್ನ ಫಿಲ್ ಮಾಡ್ಕೊತೀವಿ. ಗಂಗೆ ಪೂಜೆ ಮಾಡೋದಕ್ಕೆ ಹೂವು ಮತ್ತು ಸಾಮಗ್ರಿಗಳನ್ನೆಲ್ಲ ಮಾರೋರು ಸುಮಾರು ಜನನ ನಾವು ನೋಡ್ಬೋದು ಇಲ್ಲಿ. ಒಂದು ಫುಲ್ ಬೋಟ್ನ ನಾವು ಫ್ಯಾಮಿಲಿಗೆ ಹೈರ್ ಮಾಡ್ತಾ ಇದ್ವಿ ಇವಾಗ. ಇಲ್ಲಿ ಬೋಟ್ ಹೆಂಗೆ ಹತ್ತದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ.
ಈ ಬೋಟ್ ಒಳಗಡೆ ಹೋಗೋದಕ್ಕೆ ನಾವು 4-5 ಹೆಜ್ಜೆ ನೀರಲ್ಲಿ ಹೋಗಬೇಕಾಗತ್ತೆ. ಅದಾದಮೇಲೆ ಒಳಗಡೆ ಹತ್ತೋದು. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಈಸಿಯಾಗಿ ಒಳಗಡೆ ಹೋಗ್ಬೋದು ನೋಡಿ. ಇಲ್ಲಿ ನೋಡಿ ನಮ್ಮ ಯಜಮಾನರು ಅವರ ತಂಗಿನ ಹತ್ತಿಸ್ಕೊಳ್ತಾ ಇದ್ದಾರೆ ಮೇಲೆ. ಇವಾಗ अकबर ने इसकी नींव रखी थी। इसका नाम दिया था उन्होंने इलाहाबाद, मतलब अल्लाह का बाद। ठीक है, उसके बाद फिर प्रयागराज हो गया। प्रयागराज के बाद प्रयाग था, प्रयागराज के बाद अब प्रयागराज हो गया है। ये गंगा आरती यहाँ पे होती है। गंगा आरती ये पीछे आज रात को रहेगी। नहीं डूबा है, देखिए ना, ये देखिए, ये जो वाइट दिख रहा है, ये गंगा आरती का, हाँ ये गंगा आरती का स्थान है। यहाँ पे गंगा आरती होती है और ये पूरा डूबा हुआ है। ನಾವು ಟ್ರಾವೆಲ್ ಮಾಡಿರೋ ಟೈಮಲ್ಲಿ ಗಂಗಾ ಆರತಿ ನಡೀತಾ ಇಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬ ನೀರು ಬಂದು ಮುಳುಗ್ಬಿಟ್ಟಿದೆ. ಇವಾಗ ನಾವು ಒಂದು ಬೋಟಿಂದ ಇನ್ನೊಂದು ಬೋಟಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಯಾಕೆ ಅಂತ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.